ಹಾಯ್ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಮಳೆಗಾಲದಲ್ಲಿ ಮಾಡುವ ಮ್ಯಾಂಗ್ಳೂರ್ನ ಫೇವ್ರೆಟ್ ರೆಸಿಪಿ ಉಪ್ಪಟಚ್ಚಿಲ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇದು ಹಲಸಿನ ಹಣ್ಣು ಕಾಯಿ ಇರುವಾಗ ಮಾಡಬೇಕು, ಅಂದರೆ ಎಳೆದು ಕೂಡ ಆಗಬಾರ್ದು, ಅಂದರೆ ತುಂಬ ಬೆಳೆದಿರಬೇಕು. ಬಟ್ ಇದು ಹಣ್ಣಾಗಿರಬಾರ್ದು. ನೋಡಿ, ಈ ಥರ ಇರಬೇಕು. ನೋಡಿ, ಇದನ್ನು ಉಪ್ಪು ನೀರಲ್ಲಿ ಹಾಕಿ ನಾವು 6 ತಿಂಗಳು ಎಷ್ಟು ದಿನ ಕೂಡ ಸ್ಟೋರ್ ಮಾಡ್ಬೋದು. ಅದು ಏನು ಹಾಳಾಗೋದಿಲ್ಲ. ಮಳೆಗಾಲದಲ್ಲಿ ಇದನ್ನು ತೆಗೆದು ಉಪ್ಪಟಚ್ಚಿಲೆಲ್ಲ ರೆಸಿಪಿ ಮಾಡೋದು. ಉಪ್ಪಲ್ಲಿ ಹೇಗೆ ಹಾಕೋದು ಅಂದರೆ, ಮೊದಲಿಗೆ ಎಸಳು ತೆಗೆದಿರ್ತೇವಲ್ವ, ಅದನ್ನು ಒಂದು ದಿವಸ ಈ ಥರ ಭರಣಿಯಲ್ಲಿ ಫುಲ್ಲು ಉಪ್ಪು ಹಾಕಿ ಮುಚ್ಚಿ ಇಡಬೇಕು. ಆಮೇಲೆ ನೆಕ್ಸ್ಟ್ ಡೇ ನಾವು ಬಿಸಿ ನೀರನ್ನು ತಣ್ಣಗಾದ್ಮೇಲೆ ಅದೇ ಉಪ್ಪು ನೀರು ಹಾಕಿರ್ತೇವಲ್ಲ, ನೆಕ್ಸ್ಟ್ ಡೇ ಆಗುವಾಗ ಅದು ತಗ್ತದೆ. ಆಮೇಲೆ ಆ ನೀರನ್ನು ಹಾಕಿ ಪುನಃ ಉಪ್ಪು ಹಾಕಿ ಮುಚ್ಚಿಡಬೇಕು. ಇದು 6 ತಿಂಗಳಾದರೂ ಏನಾಗಲ್ಲ. ನಾವು ಎಷ್ಟು ದಿವಸ ಕೂಡ ಇಡ್ಬೋದು. ಆಗ ನಮಗೆ ಇದನ್ನು ತೆಗೆದು ಉಪ್ಪಟಚ್ಚಿಲೆಲ್ಲ ಈ ಮಳೆಗಾಲ ಟೈಮಲ್ಲೆಲ್ಲ ಮಾಡ್ಬೋದು. ನೋಡಿ, ನಾನಿಲ್ಲಿ ಒಂದು ಹಿಂಡು ಅಂದರೆ ಒಂದು ಪುಂಡಿಯಷ್ಟು ನಾನು ಉಪ್ಪಟಚ್ಚಿಲ್ ತಗೊಂಡಿದ್ದೇನೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಾವೀಗ ಉಪ್ಪು ನೀರು ಹಾಕಿ ಮುಚ್ಚಿಡ್ತೇವಲ್ಲ, ಆಮೇಲೆ 1 ತಿಂಗಳ ನಂತರ ನಾವು ಯೂಸ್ ಮಾಡ್ಬೋದು. ಆಗ ಅಷ್ಟರ ತನಕ ಅದು ಚೆನ್ನಾಗಿ ಉಪ್ಪು ಇಳಿದಿರ್ತದೆ. ನೋಡಿ, ನಾನು ಒಂದು ಹಿಂಡಷ್ಟು ತಗೊಂಡಿದ್ದೆ. ಅದನ್ನು ಚೆನ್ನಾಗಿ ತೊಳಿಬೇಕು, ಒಂದು ಎರಡು ಸಲ ತೊಳಿಬೇಕು. ಆಮೇಲೆ ಬೇರೆ ಒಂದು ನೀರಿಗೆ ಹಾಕಿ ನೋಡಿ, ಈ ಥರ ಸಪುರದಕ್ಕೆ ಕಟ್ ಮಾಡಬೇಕು. ಅದರಲ್ಲಿ ಉಪ್ಪು ಇರುತ್ತಲ್ವ, ಹಾಗಾಗಿ ನೀರಲ್ಲಿ ಹಾಕಿ ಒಂದು ಗಂಟೆ ಆದರೂ ನಾವು ಹಾಗೆ ಇಡಬೇಕು. ರೆಸಿಪಿ ಮಾಡೋದಕ್ಕಿಂತ ಮುಂಚೆ ಅದರ ಉಪ್ಪೆಲ್ಲ ಹೋಗಬೇಕಲ್ಲ, ಹಾಗಾಗಿ. ನೋಡಿ, ಈ ಥರ ಸಪುರ ಕಟ್ ಮಾಡಿದರೆ ಸುಕ್ಕಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ಇದನ್ನು ಮುಚ್ಚಿಡಬೇಕು, 1 ಗಂಟೆ ಹಾಗೆ ಇಡಬೇಕು. ನಾನಿನ್ನು ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ ನೋಡಿ. ಇಲ್ಲಿ ನಾನು 6 ಉದ್ದ ಮೆಣಸು ತೆಗೊಂಡಿದ್ದೇನೆ, ಹಾಗೆ 3 ಬೆಳ್ಳುಳ್ಳಿ ಎಸಳು, 2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, 1/4 ಚಮಚ ಅರಿಶಿನ, ಹಾಗೆ 1 ದೊಡ್ಡ ಕಪ್ಪಿನಲ್ಲಿ ತೆಂಗಿನ ತುರಿ ಅಂದರೆ ಕಾಯಿ ತುರಿ. ಮೊದಲಿಗೆ ಎಣ್ಣೆ ಹಾಕದೆ ಮೆಣಸನ್ನು ರೋಸ್ಟ್ ಮಾಡಬೇಕು. ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿದರೆ ಸಾಕಾಗತ್ತೆ. ಮೆಣಸು ರೋಸ್ಟ್ ಆದಮೇಲೆ ಕೊತ್ತಂಬರಿ ಹಾಗೆ ಜೀರಿಗೆಯನ್ನು ರೋಸ್ಟ್ ಮಾಡಬೇಕು. 1 ನಿಮಿಷದಷ್ಟು ರೋಸ್ಟ್ ಮಾಡಿದರೆ ಸಾಕಾಗತ್ತೆ. ನೋಡಿ, ಆಮೇಲೆ ನಾವು ರೋಸ್ಟ್ ಮಾಡಿದ್ವಲ್ಲ, ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ನೋಡಿ ಈ ಥರ ಪುಡಿ ಮಾಡಬೇಕು ಮೊದಲು. ಆಮೇಲೆ ತೆಂಗಿನ ತುರಿ ಹಾಗೆ ಅರಿಶಿನ ಹಾಗೆ ಬೆಳ್ಳುಳ್ಳಿ ಅದನ್ನು ಕೂಡ ಹಾಕಿ ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ನಾವಿಲ್ಲಿ ಪೌಡರ್ ಥರ ಹಾಕ್ತಾ ಇದ್ದೇವೆ ನೋಡಿ, ಈ ಥರ ಇರಬೇಕು. ತುಂಬಾ ಟೇಸ್ಟ್ ಆಗಿರುತ್ತೆ ಸುಕ್ಕಕ್ಕೆ. ನೋಡಿ, ಇದು ಉಪ್ಪಟಚ್ಚಿಲ್ ನೀರಲ್ಲಿ ನೆನೆಸಿ ಆಗಿತ್ತಲ್ವ, ಆ ನೀರನ್ನು ತೆಗೆದು ಬೇರೆ ನೀರಲ್ಲಿ ನಾವು ಇದನ್ನು ಬೇಯಿಸಬೇಕಿನ್ನು ನೋಡಿ. ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಇಷ್ಟನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡಬೇಕು. ಆಮೇಲೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು ನೋಡಿ. ಆಮೇಲೆ ಈ ಥರ ಮಿಕ್ಸ್ ಮಾಡಿದ್ರೆ ಆಯಿತು. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು, ಸ್ಮೆಲ್ ಚೆನ್ನಾಗಿರುತ್ತೆ. ಆಮೇಲೆ ನಾವು ಗ್ರೈಂಡ್ ಮಾಡಿದ್ದ ಮಸಾಲ ಪೌಡರ್ ಇದೆಯಲ್ಲ, ಅದನ್ನು ಹಾಕಿ ಫುಲ್ಲು ರೋಸ್ಟ್ ಮಾಡಬೇಕು. ಒಂದು ಲೋ ಫ್ಲೇಮಲ್ಲಿಟ್ಟು ಈ ಥರ ನಾವು ರೋಸ್ಟ್ ಮಾಡ್ತಾ ಇರಬೇಕು. ನೋಡಿ, ಈಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಅಲ್ಲಿ ತನಕ ನಾವು ಸ್ವಲ್ಪ ಈ ಥರ ರೋಸ್ಟ್ ಮಾಡ್ತಾ ಇರಬೇಕು. ನೋಡಿ, ಈಗ ಬೆಂದಾಗಿದೆ. ಈ ನೀರು ನಮಗೆ ಯೂಸ್ ಇಲ್ಲ, ಯಾಕಂದರೆ ಅದು ಉಪ್ಪಿನಂಶ ಬಿಟ್ಟಿರುತ್ತಲ್ವ. ಆಮೇಲೆ ಆ ನೀರನ್ನು ತೆಗೆದು ಉಪ್ಪಟಚ್ಚಿಲನ್ನು ನಾವು ಮಸಾಲಕ್ಕೆ ಹಾಕಬೇಕು. ನೋಡಿ, ಇಲ್ಲಿ 1 ಹಿಂಡಷ್ಟಿದೆ, ಆದರೆ 1 ಪುಂಡಿ ಅಷ್ಟಿದೆ. 1 ಪುಂಡಿಗೆ ಈ ಥರ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಉಪ್ಪು ನೋಡಿ ಹಾಕಬೇಕಾಯ್ತಾ, ಯಾಕಂದರೆ ಉಪ್ಪಡಚಿಲಲ್ಲಿ ಉಪ್ಪಿರುತ್ತೆ. ಕೆಲವರು ತುಂಬ ಹಾಕಿರ್ತಾರಲ್ವ ಉಪ್ಪು, ಅದರಲ್ಲಿ ತುಂಬಾ ಉಪ್ಪಿರುತ್ತೆ ನೋಡಿ. ಆಮೇಲೆ ನಾನು ಒಂದು ನೀರುಳ್ಳಿಯನ್ನು ಕಟ್ ಮಾಡಿ, ಹಸಿ ನೀರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ, ಒಗ್ಗರಣೆಗೆ ಹಾಕ್ತಾಯಿಲ್ಲ. ಹೀಗೆ ಹಾಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ನೀರುಳ್ಳಿ ಹಾಕಿ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ 1 ಲೋಟದಷ್ಟು ನಾನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕು. ಅಂದರೆ ಮಸಾಲದಲ್ಲಿ ಉಪ್ಪಡಚಿಲ್ ಬೇಯಬೇಕು. ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಬೇಯಿಸಬೇಕು ನೋಡಿ. ಆಮೇಲೆ ಸ್ವಲ್ಪ ಉಪ್ಪು ನೋಡಿ ಹಾಕಿ ಆಯಿತಾ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ಪುನಃ ಬೇಯಿಸಬೇಕು ನೋಡಿ. ನಾನಿಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಮೊದಲಿಗೆ 1 ಗ್ಲಾಸ್, ಆಮೇಲೆ ಅರ್ಧ ಗ್ಲಾಸ್. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿಟ್ರೆ ನಮ್ಮದು ಉಪ್ಪಡಚಿಲ್ ರೆಡಿ ಆಗುತ್ತೆ. ಇದು ಫುಲ್ಲು ಅಂದರೆ ನೀರು ಫುಲ್ ಆವಿಯಾಂಶ ಕಮ್ಮಿ ಆಗಬೇಕು. ನೋಡಿ ಈಗ ಉಪ್ಪಟ್ಟು ಬಚ್ಚಲ್ ರೆಡಿ ಆಗಿದೆ. ಸುಕ್ಕ ಥರ ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ಆಯಿತಾ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.